ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ನಂದು ಬ್ಯಾಂಗ್ಳೂರಲ್ಲಿ ಡೇ 2 ವ್ಲಾಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮಗಳು ಎಲ್ಲರನ್ನೂ ಹೊಂದಿಸ್ಕೊಂಡು ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಯಾವುದು ಬುಕ್ ಆಗ್ತಿಲ್ಲ ಅಂತ ಸುಮ್ಮನೆ ಎಲ್ಲರನ್ನೂ ಇರಿಟೇಟ್ ಮಾಡ್ತಾ ಕೂತಿದ್ದೀನಿ ನಾನು. ಸೊ ಅದ್ರಲ್ಲಿ ನಮ್ಮ ಅತ್ತೆನಂತೂ ಭಾರಿ ಇರಿಟೇಟ್ ಮಾಡ್ತಿದ್ವಿ. ಫೈನಲ್ ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ದು ಕ್ಯಾಬಲ್ಲಿ. ಯಾಕೆ ಅಂತ ಅಂದ್ರೆ ಮೆಜೆಸ್ಟಿಕ್ ಇಂದ ಅಲ್ಲಿ ಅಂಡರ್ ಗ್ರೌಂಡ್ ಅಂದ್ರೆ ಹೇಳ್ಕೊಂಡು ಹೋದ್ರೆ ಹಣಮನ್ ಟೆಂಪಲ್ಗೆ ಹತ್ರ ಆಗುತ್ತೆ, ಹೋಗೋಣ ಅಂತ. ಸೊ ಹತ್ರ ಅಂತ ಹೇಳಿದ್ರೆ ನನ್ಗಂತೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದೆ, ಓ ಇದು ಹತ್ರ ಇದೆ ಅಲ್ವಾ ಅಂತ. ಸೊ ಅಂಡರ್ ಗ್ರೌಂಡ್ ಅಲ್ಲಿ ಈ ಮಟ್ಟಿಗೆ ಶಾಪಿಂಗ್ ಸೆಂಟರೇ ಓಪನ್ ಆಗ್ಬಿಟ್ಟಿದೆ ಇಲ್ಲಿ. ತುಂಬಾನೇ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇವ್ರು ಕೆಳಗಡೆ ಬೇರೆ ರೀತಿ ನಡ್ಕೊಂಡ್ ಕರ್ಕೊಂಡು ಹೋಗ್ತಾರಲ್ಲ ಅನ್ಕೊಂಡಿದೆ. ಬಟ್ ಇಲ್ಲಿ ನೋಡಿದ್ರೆ ಅಂಗಡಿಗಳು ನೋಡಿ ವಾವ್, ಟೈಮ್ ಅಲ್ಲಿ ಹೆಂಗ್ ಪಾಸ್ ಆದೋ ಅನ್ನೋದೇ ಟೈಮ್ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡೋದಿಕ್ಕೆ ಅಂಗಡಿ ಅಕ್ಕಪಕ್ಕ ಎಲ್ಲ. ಅದ್ರಲ್ಲಂತೂ ಈ ಟೆಡಿಬೇರ್ ಅಂತೂ ತುಂಬಾನೇ ಇಷ್ಟ ಅದು ನನ್ಗಂತೂ. ಯಾಕೆ ನನಗೆ ಆಲ್ಮೋಸ್ಟ್ ಟೆಡಿಬೇರ್ ಅಂದ್ರೆ ತುಂಬಾನೇ ಇಷ್ಟ. ಮನೇಲಿ ಆಲ್ರೆಡಿ ಒಂದ್ 5-6 ಇದಾವೆ. ಅದಲ್ದಲೆ ಮತ್ತೆ ಕೊಡ್ಸೋದಕ್ಕೆ ನಮ್ಮ ಅದೆಲ್ಲ ಎಲ್ಲಿ ಇಟ್ಕೋತೀಯ ಹಂಗೆ ಹಿಂಗೆ ಅಂತ ರೇಗಿಸ್ಕೊಂಡ್ ಬರ್ತಾ ಇದ್ರು. ಫೈನಲಿ ಇಲ್ಲಿ ಏನು ತಗೊಳ್ಳಿಲ್ಲ, ಯಾಕಂದ್ರೆ ನಾವು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡ್ ಬಂದಿದ್ದು ಚಿಕ್ಕಪೇಟೆಲಿ. ಅಲ್ಲಿ ಪರ್ಚೇಸ್ ಮಾಡೋಣ ಬನ್ನಿ. ಇಲ್ಲಿಂದ ನಾವು ಹನುಮಠ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ನಾನು ನನ್ನ ತಂಗಿ ಇಬ್ರು ಕೈ ಕೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಇದೇ ದೇವಸ್ಥಾನ. ಅಂದ್ರೆ ಎಲ್ಲರೂ ದೇವಸ್ಥಾನ ನೋಡಿರ್ತೀರ, ನಾನು ಫಸ್ಟ್ ಟೈಮ್ ದೇವಸ್ಥಾನ ನೋಡ್ತಾ ಇರೋದು. ಸೊ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ದೇವಸ್ಥಾನ, ದೇವ್ರು ಹೇಗಿರುತ್ತೆ. ಇಲ್ಲಂತೂ ದೇವ್ರುಗಳು ತುಂಬಾನೇ ಇದ್ದು ನಂಗೆ ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಏನು ಇಷ್ಟೊಂದು ದೇವ್ರಿದಾವೆ ಅನ್ಕೊಂಡೆ. ಬಟ್ ಅದು ವಿಡಿಯೋ ಮಾಡ್ಬೇಕಾದ್ರೆ ಆಂಟಿ ವಿಡಿಯೋ ಮಾಡಂಗಿಲ್ಲ ಅಂದ್ರು, ಅಷ್ಟಾಗಿ ವಿಡಿಯೋ ಮಾಡ್ಲಿಲ್ಲ. ಸೊ ದೇವ್ರದೊಂದು ಫೋಟೋ ತಕೊಂಡು ಅಲ್ಲಿ ದೇವ್ರನ್ನ ಪ್ರೇಯರ್ ಮಾಡ್ಕೊಂಡು ನಂಗೆ ಒಳ್ಳೇದಾಗ್ಲಿ ಅನ್ಕೊಂಡು ನಮ್ದೊಂದು ಸೆಲ್ಫಿ ತಕೊಂಡು ಇಲ್ಲಿಂದ ಆಟೋಗೆ ನೋಡ್ತಾ ಇದ್ದೀವಿ ಚಿಕ್ಕಪೇಟೆಗೆ ಹೋಗಕ್ಕೆ. ಇಲ್ಲಿ ನಡ್ಕೊಂಡು ಹೋಗ್ಬೋದು ಅಂತ, ಬಟ್ ಆಟೋದಲ್ಲಿ ಹೋಗೋಣ ಅಂತ ಆಟೋ ಇದ್ದತ್ತು. ಬಟ್ ನಾವ್ 5 ಜನ ಇರೋದ್ರಿಂದ ಆಟೋದಲ್ಲಿ ಕುಂಡ್ಸಲ್ಲ ಹಂಗೆ ಹಿಂಗೆ ಅಂತ ಕೆಲವ್ರು ಒಬ್ಬೊಬ್ರು ಅಂದ್ರು. ಅದ್ರಲ್ಲಿ ಇವ್ ಅಂಕಲ್ ಕುಂಡ್ರಸ್ಕೊಂಡ್ರು, ಪೊಲೀಸರು ಇರತ್ತ ನೀವ್ ಇಳ್ಕೊಂಡ್ಬಿಡಿ ಹಂಗೆ ಹಿಂಗೆ ಅಂತ. ಸರಿ ಆಯ್ತು ಅಂತ ಒಪ್ಕೊಂಡು ಕುತ್ಕೊಂಡು. ಬಟ್ ನಮ್ಮ ಅತ್ತೆ ಬೇರೆ ಅಲ್ಲಿ ಪೊಲೀಸರು ಇದ್ರು ಅಂದ್ಬಿಟ್ಟು ಅಲ್ಲೇ ಮಿಡಲ್ ಅಲ್ಲಿ ಇಳ್ಕೊಂಡ್ಬಿಟ್ರು. ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡ್ ಬರ್ತೀನಿ ಅಂತ ಅಂದು ನಡ್ಕೊಂಡ್ ಬಂದ್ರು. ಪೊಲೀಸ್ ನೋಡ್ಬಿಟ್ಟು ಇಳ್ಕೊಂಡ್ಬಿಟ್ರು ಗಾಯ್ಸ್. ಪೊಲೀಸ್ ಬಂದು ಹಿಡಿತಾರೆ ಅಂತ ಇಳ್ಕೊಂಡ್ಬಿಟ್ರು. ಅವ್ರು ಪೊಲೀಸರು ಹುಡಿಕೊಂಡ್ ಅತ್ತೆ ನಮ್ಮ ಅತ್ತೆ ನಡ್ಕೊಂಡ್ ಹೋಗೋಣ ಅಂದ್ರು. ಬಟ್ ನಾನ್ ನೆನ್ಸ್ಕೊಂಡ್ ಹೋಗೋದ್ ಬೇಡ ಅಂತ ಅಂದಕ್ಕೆ ಆಟೋದಲ್ಲಿ ಬಂದ್ ಪಾಪ ಅವ್ರ ಕಷ್ಟ ಪಡಂಗಾಯ್ತು. ಅವರೆಲ್ಲ ಅದು ಎಲ್ಲ ಮಾತಾಡ್ಕೊಂಡ್ ಮುಂದೆ ಹೋಗ್ತಾ ಹೋಗ್ತಾ ಈ ಆಂಟಿ ನಮ್ಮ ಅತ್ತೆ ಫ್ರೆಂಡ್ ಅವರು, ಈ ಆಂಟಿ ಜೋಕ್ಸ್ ಮಾಡಿದ್ರೆ ಸಖತ್ತಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಎಂಜಾಯ್ ಮಾಡ್ಬೇಕು ಲೈಫ್ ನ, ಖುಷಿಯಾಗಿರ್ಬೇಕು ಅಂದ್ರೆ ಈ ಆಂಟಿ ನೋಡ್ ತಿಳ್ಕೊಬೇಕು. ಆ ಆಂಟಿ ಫುಲ್ ಬಿಂದಾಸ್ ಆಗಿ ಆರಾಮಾಗಿ ನಗ್ನಗ್ತಾ ಇರುತ್ತೆ. ಸೊ ಆ ಆಂಟಿ ಒಂದ್ ವಿಡಿಯೋ ಹಾಕ್ತೀನಿ ನೋಡಿ, ನೀವೇ ಫುಲ್ ನಗಾಡ್ತೀರಾ. ಆ ರೇಂಜಿಗೆ ಆಂಟಿ ಮಸ್ತ್ ಆಗಿ ಫನ್ ಆಗಿ ಸ್ಟೆಪ್ ಹಾಕಿದೆ. ಹೆಂಗ್ ಮಾಡ್ದೆ ಹೆಂಗ್ ಮಾಡ್ದೆ ಆಂಟಿ ಅಂತೂ ಬಿಂದಾಸ್ ಆಗಿ ಎಂಜಾಯ್ ಮಾಡಿದ್ರು. ಕೊನೆಗೂ ನಾವು ಬಂದಿದ್ದು ಚಿಕ್ಕಪೇಟೆಗೆ ಬಂದ್ಬಿಟ್ಟು, ನನಗಂತೂ ಇಲ್ಲಿ ಸೀರೆ ಶಾಪಿಂಗ್ ಮಾಡ್ತಾರೆ, ಯಾವ ರೇಂಜ್ ಬಾರ್ಗಿನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಾರ್ಗಿಂಗ್ ಮಾಡಿದ್ರು. ನಮ್ಮ ಅತ್ತೆ ಓಂ ಶಕ್ತಿ ಹೋಗ್ಬೇಕು ಅಂತ ಕಾಟನ್ ಸೀರೆಗಳನ್ನ ಪರ್ಚೇಸ್ ಮಾಡಿದ್ರು. ನನ್ಗಂತೂ ಸೀರೆಗಳೆಲ್ಲ ತುಂಬಾನೇ ಇಷ್ಟ ಅದು, ನಮ್ಮ ಅತ್ತೆಗೂ ತುಂಬಾನೇ ಇಷ್ಟ ಅದು. ಮತ್ತೆ ನಿಮ್ಗೂ ಇಷ್ಟ ಆಗುತ್ತೆ. ಬಟ್ ನಾನು ಯಾವನೂ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೀರೆಗಳು ಯಾವ ತರ ಇದಾವೆ ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಕೊನೆಗೂ ಬಾರ್ಗಿಂಗ್ ಎಲ್ಲ ಮುಗಿಸಿ ಫೈನಲಿ 3 ಅವರ್ ಆದ್ಮೇಲೆ ಸೀರೆಗಳನ್ನ ಯಾರನೇ ಅಂಗಡಿಲಿ ತಗೊಂಡಿದ್ದಾರೆ ಅದೇ ಖುಷಿ ನನ್ಗೆ. ಯಾಕೆಂದ್ರೆ ಹೋಗಿರೋ 5 ಅಂಗಡಿಲು ವಿಚಾರಿಸೋರು ಬಟ್ಟೆ ಕ್ಲಾತ್ ಚೆನ್ನಾಗಿಲ್ಲ, ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ ಅಂತ ವಾಪಸ್ ಬರೋರು. ನನ್ಗಂತೂ ಪೇಷನ್ಸೇ ಕೆಟ್ಟೋಗ್ಬಿಟ್ಟಿತ್ತು ತಲೆಯಿಂದ. ಸೊ ಕೊನೆಗೂ ತಗೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗಿದ್ದು ಅಂದ್ರೆ ನಾವು 1 ಗ್ರಾಮ್ ಜ್ಯುವೆಲರಿ ಅಂಗಡಿಗೆ ಹೋಗಿತ್ತು. ಇಲ್ಲಿ 1 ಗ್ರಾಮ್ ಗೋಲ್ಡ್ ತರ, ಬಟ್ ಗೋಲ್ಡ್ ಅಲ್ಲ, ಉಮಾ ಗೋಲ್ಡ್. ಬಟ್ 6 months ವಾರಂಟಿ ಕೊಡ್ತಾರೆ.
ಸೊ ಇಲ್ಲಂತೂ ಎಲ್ಲಾ ಐಟಮ್ಸ್ ಸಖತ್ತಾಗಿದೆ. ನನ್ ತಂಗಿಗಂತೂ ಬ್ರೈಡಲ್ ಸೆಟ್ ಅಂತೂ ತುಂಬಾನೇ ಇಷ್ಟ ಆಗೋಯ್ತು. ಅವಳ ಮದ್ವೆಗೆ ಇದೇ ಡಿಸೈನ್ ಅಲ್ಲಿ ಇರ್ಬೇಕು ಅಂತ ಅವ್ರ ಅಮ್ಮನ ಕೈಲಿ ಹೇಳ್ತಾ ಇದ್ಲು. ನನಗೂ ತುಂಬಾನೇ ಇಷ್ಟ ಆಗಿರೋ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್. ನನ್ಗಂತೂ ಇಯರಿಂಗ್ಸ್ ಬ್ಯಾಂಗಲ್ಸ್ ತುಂಬಾನೇ ಇಷ್ಟ. ಸೊ ಅದನ್ನು ನಾನು ನೋಡ್ಕೊಂಡಿದ್ದೆ, ಬಟ್ ನಾನು ಏನೂ ತಗೊಳ್ಳಿಲ್ಲ. ಯಾಕೆಂದ್ರೆ ನನಗೆ ಅಲ್ಲಿ ಇರೋದ್ರೆಲ್ಲ ಫುಲ್ ಓವರ್ ಅನ್ನಿಸ್ತು. ಬಟ್ ಫಿನಿಶಿಂಗ್ ಲುಕ್ ಎಲ್ಲ ಚೆನ್ನಾಗಿದೆ, ಅವ್ರವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಯಾವ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ನನಗೆ ತಗೊಳಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ನಮ್ಮಮ್ಮ ತಗೊಂಡ್ರು. ಇವಾಗ ನಾನ್ ತಗೊಂಡ ನಮ್ಮ ಅಕ್ಕಂಗೂ ತಗೋಬೇಕನ್ನೋ ಒಂದು ಜಲಸ್ ಫೀಲ್ ಇತ್ತು, ಹಂಗಾಗಿ ನಾನು ತಗೊಳ್ಳಿಲ್ಲ. ಸೊ ಇವತ್ತಿನ ಡೇ ಹೀಗಿತ್ತು. ನೆಕ್ಸ್ಟ್ ನಾವು ಮನೆಗೆ ಹೋಗ್ಬೇಕು. ಟೈಮ್ ಮಾತ್ರ ತುಂಬಾನೇ ಆಗೋಗಿದೆ. 8 ಗಂಟೆ ಆಗಿದೆ. ಓಲೋ ಊಬರ್ ಏನೂ ಸಿಗ್ತಾ ಇಲ್ಲ. ಕೊನೆ ಫೈನಲಿ ಒಂದು ಆಟೋ ಬುಕ್ ಆಯ್ತು. ಬಟ್ ಐಟಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ 2 ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಿದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ